ಹೊಳೆಗೆ ಹೋತ ಇದೆಂತ ಮಗ ಆಯ್ತು ನಿಮ್ಗೆ ಯಾವ್ದ್ರದ್ದು ಕೋಡ್ ತರ ಇಲ್ಲ. ಬಟ್ ಇದು ಎಂತ ಗೊತ್ತಾ, ಮರದ ಪೀಸ್ ಹಂಗೆ. ಬಟ್ ಇದ ಕೋಡಲ್ಲ ಎಂತರದ, ಯಾವ್ದು ಪ್ರಾಣಿದಲ್ಲ, ಇದು ಜಸ್ಟ್ ಮರದ ಪೀಸ್. ಇದನ್ನ ಕಂಡ್ರೆ ಕಡಿಮೆ ಕೋಡ್ ಕಂಡಾಗಿತ್ತು ಮಾರ್ರೆ. ಸಾಸ್ ಫಂಕ್ಷನ್ ಭಯಂಕರ ಖುಷಿ ಆಯ್ತು. ಇನ್ನು ಅಣ್ಣ ಮನೆ ಬಂದೆ ಈಗ. ಆಕ್ಚುಲಿ ಒಂದ್ ಬದಿ ಹಾಪ್ ಗಿದ್ದಿತ್ತು, ಬಟ್ ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ಸುಸ್ತು ಅದಾಗಾಯ್ತು. ಎಂತ ಗಳಿ ಗೊತ್ತಿಲ್ಲ, ಚೂರು ಬಿಸಿಲು ಜಾಸ್ತಿ ಐತಿ. ಮಳೆಗಾಲ ಬಿಸಿಲಿದ್ರೆ ಹಿಂಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಯ್ತು. ಅಣ್ಣ ಮನೆ ಬಂದೆ. ಇದೆಲ್ಲ ಜಾಗ ನಾವು ಮೊದ್ಲು ಸಣ್ಣಕ್ಕಿಪ್ಪತ್ತಿಗೆ ಅಣ್ಣ ಮನೆ ಬಂದ ಆಡ್ತಾ ಇರ್ತಿದ್ದಿತ್ತು. ಇದೆಲ್ಲ ಇದ್ದಿತ್ತಲ್ಲ ಬೆಳಿಗ್ಗೆ ಅಣ್ಣ ಇದ್ರಾಗೆ ನೀರ್ ತಪ್ಪಕ್ಕೆ ಇದು ತಗೊಂಡೋಗ್ ಅಂತ ಕೊಡ್ಪಾನದಾಗೆ ನೀರ್ ತಗೊಂಡೋಗ್ ಇಲ್ಲಿವರೆಗೆ ಬರ್ತಿದ್ವಿ. ನಾವು ಇಲ್ಲೇ ಬಂದು ಅಲ್ಲೆಲ್ಲ ಉತ್ತಿ ಇತ್ತು. ಇಲ್ಲೊಂದು ಬಾಮಿ ತೋರಿಸ್ತೆ ಈಗ. ಇದು ಅವ್ರ ಮನೆ ಮೋಟರ್ ಶೆಡ್. ಇದು ಇಲ್ಲಿತ್ತಲ್ಲ, ಇದು ಅವ್ರ ಮನೆ ಮೋಟರ್ ಶೆಡ್. ಸಣ್ಣಕ್ಕಿಪ್ಪತ್ತಿಗೆ ಮಳೆಗಾಲದಾಗ ಆಕ್ಚುಲಿ ನೀರು ಇಲ್ಲೇ ಬರುತ್ತೆ. ಬಾಮಿ ತೋರಿಸ್ತೆ. ಬಟ್ ಈಗ ಈ ಬಾಮಿ ಅಂತ ಯೂಸ್ ಇಲ್ಲ ಅಕ್ಕ. ಇಲ್ಲೇ ಇತ್ತು ಕಾಣಿ, ಇದೇ ಬಾಮಿ. ಈಗ ಆ ಬಾಮಿ ಅಂತ ಯೂಸ್ ಇಲ್ಲ. ಈಗ ಒಂದು ಇದು ಮೋಟರ್ ಸೈಡ್ ಇದು ಹಾಗೆ ಇತ್ತು. ಇಲ್ಲಿಂದ ಮುಂದುವಾರೆ ಹೊಳೆ ಒಪ್ಪ. ಬಟ್ ನಂಗೆ ಮೊದ್ಲೇ ನೀರಂದ ಸ್ವಲ್ಪ ಫೋಬಿಯಾ ಇತ್ತು. ಅದಕ್ಕೆ ನಾನು ಹೊಳೆಗೆಲ್ಲ ಸಾಹಸ ಮಾಡೋಕೆಲ್ಲ ಹಾಕಿಲ್ಲ. ಬಟ್ ಇಲ್ಲೊಂದ ಫಾಲ್ಸ್ ತರ ಇತ್ತು. ಎಷ್ಟು ಚಂದ ಇತ್ತಂದ್ರೆ ಇತ್ತಲ್ಲ, ಅದನ್ನ ನಿಮ್ಗ ಕಂಡೆ ತೀರಕ್ಕ. ಅದಕ್ಕೆ ನಾನೀಗ ನನ್ನ ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಬ. ಸುಮಾರು ಟೈಮ್ ಆಯ್ತು ನಾನು ಅದಕ್ಕೆ ಬರ್ಲೇ ಇಲ್ಲ. ಇವ್ರ ಮನೆ ಬಂದಲ್ಲ, ಮನೆ ಹಾಪ್ ಇದೇ ಆತಿ ಇತ್ತು. ಈಗ ಚೂರ್ ಅಡ್ವೆಂಚರ್ ಎಲ್ಲ ಮಾಡಿ ಹೊಂಡೆಲ್ಲ ದಾಟಿ ಹಾರಿ ಇಲ್ಲರಿ ಬಂದೆ. ಅಯ್ಯೋ ಮೊಬೈಲ್. ಓಕೆ, ಇಲ್ಲರಿ ಬಂದೆ. ಇಲ್ಲಿಂದ ಈಗ ನಾನು ಬ್ಯಾಕ್ ಸೈಡ್ ಹೊಳೆ ಇಟ್ಕೊಂಡು ಇದೇ ಆ ಹೊಳೆ ಹೆಸರೆಂತ ಗೊತ್ತಾ? ಇದು ಕುಬ್ಜಾ ನದಿ. ನಮ್ಮ ತಾಯಿ ದುರ್ಗಾ ಪರಮೇಶ್ವರಿ ಕಮಲಶಿಲೆ ಅಮ್ಮನ ಪಾದ ಅಡಿಯಲ್ಲೇ ಈ ಹೊಳೆ ಹರ್ಕೊಂಡು ಹೋಗ್ತದೆ. ಇದೇ ಹೊಳೆ ಹೆಸರು ಕುಬ್ಜಾ ನದಿಯಲ್ಲಿ. ಆ ಫಾಲ್ಸ್ ಎಲ್ಲಿ ಇತ್ತಂದ್ರೆ, ಎಸ್ ಅಲ್ಲಿ ಕಾಣಿಸ್ತಿತ್ತಾ, ಇದೇ ಆ ಫಾಲ್ಸ್ ನಾ ಹೇಳದ್. ಇಲ್ಲಿ ತೋಟದಾಗಲ್ಲ ಕನೆಯಿಂದ ಕಾಟ ಒಂಚೂರು ಜೋರ್ ಐತೆ. ಎಂತ ಗೊತ್ತಾ, ಕನೆಯಂದೆ ಮುಳ್ಳು ಸಿಕ್ಕಿದೆ. ಹೊಳೆ ಹೋಗಿ ಒಂದು ಕನೆಯಿಂದ ಮುಳ್ಳು ಸಿಕ್ತ. ಇದನ್ನ ನಾವು ಸಣ್ಣಗೆ ಪದಗೆ ಸ್ಟೋರ್ ಮಾಡಿ ಇಟ್ಕೊಂಡೆ ಇತ್ತು. ಎಲ್ಲ ಗಂಟೆ ಬಿಡಕ್ ಹಾಪತಿ ಎಷ್ಟಪ್ಪ ಸಿಕ್ಕತ್ತ ಎಲ್ಲದನ್ನು ಹಾಕಿ ಹೆಕ್ಕಿ ಹಿಡ್ಕೊಂಡ ಮನೆಗೆ ಹೊಯ್ಯ ಜೋಡಿಸಿ ಇಡುದು. ಅದ್ರಾಗೆ ಎಂತೆಲ್ಲ ಮಾಡಿದ್ ಆ ಟೈಮಲ್ಲ. ಈಗ ಸಿಕ್ಕುದೇ ಅಪರೂಪ, ಎಂತ ನಾವು ಹಾಪದೇ ಅಪರೂಪ. ಹಂಗಾಯ್ತು. ಹೊಳೆಗೆ ಹಾಪ್ ಅಮ್ಮಗಿತ್ತ, ಇಲ್ಲೊಂಚೂರು ಗುಂಡೆ ಇತ್ತು. ಈ ಪ್ಯಾಂಟ್ ಹಾಕ ಬಂದೆ, ಅದಕ್ಕೆ ಹಾಪ್ ಮನ್ಸಾತಿಲ್ಲ. ನಾನ್ ಚಂಡ್ಯಾರ ನಾನು ವಾಪಸ್ ಹೋಯ್ಕಲ್ಲ ಅಲ್ಲಿವರೆಗೆ, ಇಲ್ಲಾಂದ್ರೆ ಹಾತಿದ್ದೆ. ಈಗ ಎಂತಂದ್ರೆ ಆ ಕಲ್ ಮೇಲೆ ಒಂದು ಒಳ್ಳೆ ಶಾರ್ಟ್ ಬರ್ತಿತ್ತು. ಎಂತ ಮಾಡುದು, ನೀರ್ ಜಾಸ್ತಿ ಆಯ್ತು. ನೀರೊಟ್ಟಿಗೆ ಆಟ ಆಡೋಕಾಗ ಹೊಳೆಗೆ ಇಳುದ ಈಗ ಒಂಚೂರು. ಹೊಳೆಗೆ ಇಳುದ ಚೂರು ಸಿಕ್ಕಲ್ಲ ತೊಳ್ಕೊಂಡು ಸ್ವಲ್ಪ ಕೂತ್ಕೊಂಡು ಆಗ್ತಿದ್ದ. ಮನೇಲಿ ಸುಮಾರು ಕೂತ್ಕೊಂಡೆ, ಬಟ್ ನಿದ್ರಿ ಒಪ್ಪಾಗಾಯ್ತು. ಹಂಗೆ ಚಂದ ಇತ್ತ ಕುಬ್ಜಾ ನದಿ. ನಿಮ್ಗೆ ಹೇಳದ್ ವಾಟರ್ ಫಾಲ್ಸ್ ಇನ್ನೊಂದ್ಸಲ ತೋರಿಸ್ತೆ. ಇದೇ ಆ ವಾಟರ್ ಫಾಲ್ಸ್. ನಿಮ್ಗೆ ಗೊತ್ತಾತಿಲ್ಲ, ಬಟ್ ನೀರಿನ ಆಳ ಸುಮಾರು ಇತ್ತು. ಎನ್ಸ್ಕೊಂಡಷ್ಟ ಹತ್ರ ಇಲ್ಲ. ನಂಗೆ ಯಾಕೋ ಒಂದ್ಸಲ ಜೋರು ಮೊಬೈಲ್ ನೀರೊಳಗೆ ಹಾಕೊಂಬಾಗತ್ತಿತ್ತಲ್ಲ, ಎಂತಕ್ಕೆ ಈ ಫೀಲ್ ಬರ್ತಿತ್ತು. ನನ್ನ ಇಂಟ್ರೆನ್ಸಿವ್ ಥಾಟ್ಸ್ ಭಯಂಕರ ಆಟ ಆಡ್ತಿತ್ತು. ಆದೈಲೆ ಹೋದೈಲೆ ಜೈ ಬಜರಂಗ್ ಬಲೇ. ನೀರೊಳಗೆ ಹಾಕಿದೆ. ದೇವ್ರ ಎಂತ ಇದಿರ್ಲಿ ಹುಡ್ಕ. ಇವತ್ತು ಮಧ್ಯಾಹ್ನ ಇಲ್ಲಿಂದ ಆಕ್ಚುಲಿ ನಂಗೆ ಹಾಕಿದ್ದಿತ್ತು ಎಲ್ಲಿಗೆ, ಚಿತ್ತಾಪುರ ಘಾಟಿದ ಮೇಲಾರ ಮೇಲೆ ಒಂದು ಪ್ಲೇಸ್ ಸಿಕ್ಕದಲ್ಲಿ ಹಾಕಿದ್ದಿತ್ತು. ನನಗೆ ಲೇಟ್ ಆಯ್ತು ಅಂತ ಸುಮ್ಮನೆ ಕಡೆ ಮತ್ತೆ ಅಲ್ಲಿ ಸ್ವಲ್ಪ ಮಳೆ ಕಪ್ಪಾಯ್ತು. ಮತ್ತಿಲ್ಲ ಅಣ್ಣ ಮನೆ ತಿರುಗಿಕಿ ಈತಿಂದನೇ ಸೀದಾ ಹಾಪ ಅಂತ ಯಾಕಂಡೆ ಯಾಕಂಡೆ ಮನೆ ಬಂತು. ಇನ್ನಂತೆಲ್ಲ ಇನ್ನು ರೆಡಿ ಹಾಕೋದು ಸೀದಾ ಹಾಕೋದು. ಬನ್ನಿ, ಇನ್ನೂ ಜರ್ನಿ ಮುಗಿಲಿಲ್ಲ. ಇನ್ನೂ ವಿಡಿಯೋ ಕಂಟಿನ್ಯೂ ಮಾಡಿ, ಇನ್ನು ಸುಮಾರಲ್ಲ ತೋರ್ಸಕ್ಕೆ. ವಾಪಸ್ ಹಾಪ್ಗೆ ದಾರಿ ಎರಡಿತಿತ್ತು. ಆರೆ ಹಾಪ್ ಮನ್ಸು ಬರಲ್ಲ. ಎಂತಕಂದ್ರೆ ನಮ್ಮ ತಾಯಿ ಚಂಡಿಕಾ ಮೇಲೆ ಕಾಣದೆ ಹಾಪ್ಗೆ ಮನ್ಸೇ ಬರಲಿಲ್ಲ. ಸುಮಾರು ದಿನ ಈಚೆ ಬದಿ ಮೇಲ್ಗಡೆ ಬರದೆ ಈ ಘಾಟಿ ಮೇಲ್ ಹತ್ತದೆ. ಅದಕ್ಕೆ ಇವತ್ತು ತಾಯಿ ಚಂಡಿಕಾ ಮೇಲೆ ಕಾಂಬ ಅಂದೇಳಿ ಮೇಲ್ಗಡೆ ಬಂದಿದೆ. ತಾಯ್ದೊಂದು ಆಶೀರ್ವಾದ ಬೇಕಲ್ಲ. ನಿಮಗೂ ತೋರ್ತೆ, ನೀವು ಆಶೀರ್ವಾದ ತಗೊಳ್ಳಿ.
ಅಪರೂಪಕ್ಕೊಂದ್ಸಲ ಈ ತರ ಎಲ್ಲ ಬರ್ತಾ ಇರ್ಕು. ಸಂಡೆ ನಾನೀಗ ಅಲ್ಲಿಂದ ಆಚೆಗೆ ನಾ ಡ್ಯೂಟಿಗೆ ಹೋಗಿದ್ದೀರೆ, ನನಗೆ ಇದು ಯಾವ್ದು ಕಾಮಕಾತಿಲ್ಲ ಇದ್ದಿತ್ತು. ಎಂತೋ ಒಂದು ಸುಮ್ಮನೆ ಸುಮಾರು ಟೈಮ್ ಆಯ್ತು ಸೋಲೋ ರೈಡ್ ಹೋಯ್ದೆ, ಒಬ್ಬನೇ ಹೋಯ್ದೆ. ಅದಕ್ಕೆ ಜಾಸ್ತಿ ದೂರ ಇಲ್ಲ, ನಾನು ಅಣ್ಣನ ಮನೆಯಿಂದ ಒಂದು 20 ಕಿಲೋಮೀಟ್ರ್ ಅಷ್ಟೇ, ಎಲ್ಲಿಗೆ ಒಂದು ಪಾಯಿಂಟ್ ಕಂಡಿದ್ದೆ ಅಲ್ಲಿಗೆ. ಬಟ್ ಈಗ ಈವ್ನಿಂಗ್ ಆಯ್ತು, ಅದಕ್ಕೆ ಕಪ್ಪರ ಮೇಲೆ ಮತ್ತೆ ಈಚೆಗಳು ಬಪ್ಪದಷ್ಟು ಒಳ್ಳೇದಲ್ಲ. ಅದಕ್ಕೆ ಬ್ಯಾಕ್ ಟು ಮಣಿಪಾಲ್ ವಾಪದೀಗ ಸೀದಾ. ಮಳೆ ಬಪ್ಪಂಗಾಯ್ತು, ಇನ್ನು ಬರಲಿಲ್ಲ ಅಷ್ಟೇ. ಹೋಗೋರು ಹೊಟ್ಟೆ ಎಲ್ಲ ಹಸುವಾಗಿತ್ತಪ್ಪ, ಇಲ್ಲಿ ಕಂಡ್ರೆ ಒಂದೊಂದು ಅಂಗಡಿ ಅಲ್ಲ ಒಂದು ಹತ್ರ. ಅದಕ್ಕೆ ಹೆಂಗೆ ಬಂದಾಯ್ತು, ಒಂದು 2 ಕಿಲೋಮೀಟ್ರ್ ಮೇಲವರೆ ಅಂಗಡಿ ಚಾಗಿ ಸಿಕ್ಕತ್ತನ್ಸತ್ತು. ಅದನ್ನು ಕೊಡ್ಕಪ್ಪ ಹೆಂಗೆ ಇಲ್ಲ ಬಂದಾಯ್ತು. ಇಲ್ಲ 2 ನಿಮಿಷ ಅಲ್ಲಿಗೆ ಹೋತೆ. ಈ ಜಾಗದಲ್ಲಿ ನಾನು ವೀಡಿಯೋ ತೆಗಿಕಂದೇಳಿ ಇನ್ಸ್ಟಾಗ್ರಾಮಿಗೆ ಒಂದು ರೀಲ್ಸಿಗೆ ಎಷ್ಟು ಕಷ್ಟಪಟ್ಟೆ ಅಂದರೆ 4-5 ಸಲ ಮೊಬೈಲ್ ಇಟ್ಟು ಆಚೆ ತಿರುಗುದು ಈಚೆ ತಿರುಗುದು, ಆಚೆ ತಿರುಗುದು ಈಚೆ ತಿರುಗುದು, ಅದೇ ಆಯ್ತು. ಇಲ್ಲಿ ಇದ್ದರೆಲ್ಲ ನನ್ನೇ ಕಾಣ್ತಿದ್ರು, ಯಾರಪ್ಪ ಹೊಸ ಜನ ಕಳ್ಳಾಗಿಡ್ಲ ಕಾಣ್ತಿದ್ರ ಅಂದಳಿ. ಸೊ ಇದು ನಮ್ದು ಚಂಡಿಕಾ ಮಧ್ಯವಸ್ಥದಿಂದ ಮೇಲೆ ಬಂದ್ರೆ ಕೊಳ್ಳೆ ಸಿಕ್ಕು ವ್ಯೂ ಪಾಯಿಂಟ್ ಎಲ್ಲ ಕಾಣ್ತಿದ್ರು. ಸ್ವಲ್ಪ ಮುಂದಯ್ಯ ಅದನ್ನು ನಿಮ್ಗೆ ತೋರಿಸ್ತೆ, ಲೆಟ್ಸ್ ಗೋ. ಅಲ್ಲಿಗೆ ಈಗ ಹಾಪ ನಾನು ಜುಗಾಟ್ ಮಾಡಿ ಇಟ್ಕೊಂಡಿದ್ದೆ. ಹೆಂಗಂದಳಿ ನೀವೇ ಕಾಣಿ, ಇದ್ರಲ್ಲ ರೈನ್ ಕೋಟ್ ಹಾಕಿ ಇಟ್ಕೊಂಡು ಕಷ್ಟಪಡ್ತೀನಿ, ಬೇರೆ ಅಂತಕ್ಕಲ್ಲ. ನಂಗೆ ಇದೊಂದು ಶಾರ್ಟ್ ಬೇಕಷ್ಟೇ. ಅದಕ್ಕೆ ಬಸ್ಸು ಬಂದಿದೆ ಗಾಯ್ಸ್, ಬಸ್ಸು ಬಂದಿದೆ. ಈ ಶಾರ್ಟ್ ಹೆಂಗೆ ಬರಲಿ, ನಾನು ಮಾತ್ರ ಇದನ್ನು ಹಾಕೇ ಹಾಕ್ತೀನಿ. ಯಾಕಂದ್ರೆ ಐ ನೋ ದಿಸ್ ಫೋಟೋ ಇಸ್ ಕಮಿಂಗ್ ಸೈಕ್ 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 ಅಂದ್ರೆ ಇಲ್ಲೆಲ್ಲ ನನ್ನ ಕಂಟಿಗೆ ಒಂಥರ ಮಾಡ್ತಾರೆ ಅನ್ಸುತ್ತೆ. ಆಯ್ತು ಈಗ ನಿಲ್ಸು. ಸುಮಾರು ಜನ ಆಯ್ತು ನನ್ನ ಕಟಿಂಗ್ ಮಾಡ್ತಿದ್ರು ಆಗಳಿಂದ. ಅಲ್ಲಿಷ್ಟು ಹುಡುಗರಿದ್ರು, ಅವ್ರು ನನ್ನನ್ನೇ ಕಾಣ್ತಿದ್ರು ಆಗಳಿಂದ. ಇಂಥ ಕಾಣಿ ಗೊತ್ತಿಲ್ಲ, ತೋರಿಸ್ತೆ ಕಾಣಿ. ಇವ್ರು ಬಾಯ್ಸ್ ನೀವ್ಯಾರು ಕಾಣ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಕ್ಕ. ಇಲ್ಲಿಂದ ಹಿಂಗವರೆ ಆಫ್ ದಿ ಮೆಜೆಸ್ಟಿಕ್ ವ್ಯೂಸ್ ನಮ್ಮ ಕುಂದಾಪುರದಲ್ಲಿ ನಿಮ್ಗೆ ತೋರುತ್ತೆ. ಇದೆಲ್ಲದು ನೀವು ಕಾಣ್ತಿದ್ದು ಸಿದ್ದಾಪುರ, ಹೊಸಂಗಡಿ, ಆಚೆ ಈಚೆ ಎಲ್ಲದು ಗುಡ್ಡಗಾಡು ಪ್ರದೇಶಗಳು. ರೋಡ್ ಮೇಲೆ ಹಾಪದಿಗೆ 1-2 ವಾಟರ್ ಫಾಲ್ಸ್. ಎಷ್ಟು ವಾಟರ್ ಫಾಲ್ಸ್ ನಾ ತೋರಿಸೋದು, ಲಾಸ್ಟಿಗೆ ಒಂದು ಚಂದೇಪದ ಒಂದು ವಾಟರ್ ಫಾಲ್ಸ್ ಸಿಕ್ಕಿತ್ತು, ಅದನ್ನು ಈಗ ನಾನು ನಿಮ್ಗೆ ತೋರಿಸ್ತೆ. ಬೈಕ್ ನಿಲ್ಸಿದೆ, ಇನ್ಸ್ಟಾಗ್ರಾಮಿಗೆ ರೀಲ್ಸನ್ನು ಶೂಟ್ ಮಾಡಿ ಆಯ್ತು, ಈಗ ಯೂಟ್ಯೂಬಿಗೆ ಅಂತ. ಎಸ್, ಇದು ನನಗೆ ವಾಟರ್ ಫಾಲ್ ಹೆಸರು ಗೊತ್ತಿಲ್ಲ, ಎಂತ ಇಲ್ಲ. ಇಲ್ಲಿಂದ ಯಾವುದು ಮನೆ ಕೂಡ ನೀರು ಹತ್ತು. ಸೊ ಇದು ಅಲ್ಲಿಗೆ ದಾರಿ ಅನ್ಸುತ್ತೆ. ನಾನಂತ ಲೊಕೇಶನ್ ಅಂತ ಹೇಳೋಕೆ ಹೋತಿಲ್ಲ, ನೀವು ಎಂತ ಬೇಕಾದ್ರೆ ಮಾಡಿ. ಒಂದ್ಸಲ ಈ ಫಾಲ್ಸ್ ಕಾಣಿ ಹೆಂಗಿತ್ತಂತ. ವಾವ್, ಬ್ಯೂಟಿ. ಪ್ರಕೃತಿ ಸುಂದರತೆನ ಎಷ್ಟಪ್ಪ ವರ್ಣನೆ ಮಾಡ್ರು, ಪದಗಳು ಮುಗಿತು ಬಿಟ್ರೆ ಪ್ರಕೃತಿ ಸುಂದರತೆ ಯಾವತ್ತೂ ಮುಗಿತಿಲ್ಲ ಅಲ್ಲ. ಇನ್ನೂ ಒಂದು ನಿಮ್ಗೆ ವ್ಯೂ ತೋರಿಸಿದ್ದಾರೆ. ಲುಕ್ ಎಟ್ ದಿಸ್ ರೋಡ್. ಈ ರೋಡಲ್ಲಿ ಒಮ್ಮೆ ಕಾಣಿ ನೀವು. ಈ ರೋಡಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ರು ಸಾಕು, ಅಷ್ಟು ಫೀಲ್ ಆಯ್ತು ನಮಗೆ. ಇಲ್ಲಿ ಯಾರೂ ಇಲ್ಲ, ಒಬ್ಬನೇ ಇದ್ದೆ. ಸ್ವಲ್ಪ ಹೆದರಿಗೆ ಆಗ್ತಿದೆ, ಎಂದರು ವೈಲ್ಡ್ ಲೈಫ್ ಅನಿಮಲ್ ಬಂದರೆ ಎಂದರು ಆಗ್ತೇನೋ ಅಂದೇಳಿ. ಅದಕ್ಕೆ ಗಾಡಿಯೆಲ್ಲ ಹೋತಾ ಬರ್ತಾ ಇರುತ್ತೆ. ಬಾಯ್. ಇಲ್ಲಿಗೆ ಪಾಸ್ ಇಲ್ಲದೆ ಎಂಟ್ರಿ ಇಲ್ಲ. ಓಕೆ, ಎಸ್, ಬೈಕನ್ನ ನಿಲ್ಲಿಸಿ ಆಯಿತು. ಇನ್ನೀಗ ಪರಮಾತ್ಮ ಮೂವಿ ಶೂಟಿಂಗ್ ಅದು ಜಾಗ ಕಣ್ಕವಪ್ಪ. ಸುಮಾರು ಟೈಮ್ ಆಯ್ತು ಈರೋಡಲ್ಲಿ ಹೋಪತಿ ಎಲ್ಲ ಸಲ ಇದು ಕಾಣ್ತಾ ಇರುತ್ತೆ. ಬಟ್ ಇವತ್ತೆಂತಕ್ಕೋ ಇಲ್ಲಿಗೆ ನಾಳೆ ಬಂದದಲ್ಲ, ಎಷ್ಟೊಂದು ಚಹಾ ಕೊಡುವ ಹೊಸಬತ್ತಿ ತಿಂಡಿ ತಿಂಬಲ್ಲಿ ಬಂದದ ಮೇಲೆ ಘಾಟಿ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡಪ್ಪ ಹೇಳಿ ಬಂದದ್ದು. ಹಾರೆ ಈ ಸಮಯ, ಈ ವಿಧಿ ನನ್ನನ್ನು ಎಲ್ಲಿಗೆಲ್ಲ ಕರ್ಕೊಂಡೋಗ್ತ ನನಗೆ ಗೊತ್ತಿಲ್ಲ. ಆ ದೇವರು ಈ ಕ್ಷಣ, ಈ ಸಮಯ ಯಾವ ಥರ ದಾರಿ ತೋರಿಸ್ತಿತ್ತು, ಅದೇ ಥರ ಅವ್ರು ಹೇಳ್ದಂಗೆ ನನ್ನ ಪಯಣ ಹೋಗ್ತಿತ್ತು ಅಷ್ಟೇ. ಈ ಜೀವನನೇ ಹಂಗೆ ಅಲ್ದ. ಪರಮಾತ್ಮನೇ ಹೇಳದ್, ಪರಮಾತ್ಮನೇ ರಚಿಸಿದ್ದ ಈ ಜೀವನ, ಅವನಿಗಿಂತ ಮಿಗಿಲದ್ದ ಎಂತ ಇತ್ತು. ಪುನೀತ್ ರಾಜ್ಕುಮಾರ್ ಅವರು, ನಮ್ಮ ಅಪ್ಪು, ನಮ್ಮನ್ನೆಲ್ಲ ಆಗಲಿ ವರ್ಷಗಳೇ ಕಳೆದ್ರು ಅವ್ರದ್ದು ನೆನಪು ಮಾತ್ರ ನಮ್ಮನೇನು ಬಿಡಲಿಲ್ಲ. ಈ ರೋಡ್, ಆ ಮೂವಿ ಕಂಡುಕೊಳ್ಳೆ ಆಪದ ಫೀಲ್, ಅವ್ರದ್ದೆಲ್ಲ ಮೂವಿಲ್ಲ ಅವ್ರದ್ದು ನಟನೆ ನಮ್ಮ ಮನಸ್ಸನ್ನು ಗೆದ್ದಿತ್ತು. ಅವರು ನಮ್ಮನ್ನು ಅಗಲಿ ಹೋದ್ಮೇಲಂತೂ ಅವರು ಮಾಡಿದ ಕೆಲಸ 1-2 ಎಲ್ಲದೂ ನಮ್ಮ ಕಣ್ಮುಂದೆನೇ ಇತ್ತು. ಈಗ ಅದೇ ಜಾಗಕ್ಕೆ ನಾನು ಬಂದಿದ್ದೆ. ಜಾಸ್ತಿ ಮುಂದಕ್ಕೆ ಹೆದರಿಕೆ ಆಗ್ತಿತ್ತು ಅಷ್ಟೇ, ಬೇರೆ ಅಂತಿಲ್ಲ. ಮೊದಲೇ ನನಗೆ ವಾಟರ್ ಫೋಬಿಯಾ ಇತ್ತು. ವಾಟರ್ ಕಂಡ್ರೆ ಗಡ 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 ಅಂತ ಅದೆಲ್ಲರೂ ತಳ ತೋರದೇ ಇದ್ರಿತ್ತಲ್ಲ, ಬಾಯಿಗೆ ಬತ್ತು. ಅದಕ್ಕೆ ಸ್ವಲ್ಪ ನೀರೆಲ್ಲ ಜಾಸ್ತಿ ಇದಲ್ಲ, ನಾನು ಆಟ ಆಡೋಕೆ ಆಗ್ತಿಲ್ಲ. ಬಟ್ ಇಲ್ಲೊಂದು 4 ಜನ ಕೂತಿದ್ರೆ ಈಗ ಅಥವಾ ನಾ ಸೋಲೋ ಬಂದಲ್ಲ, ವೀಡಿಯೋ ಮಾಡೋಕೆ ಯಾರಿಲ್ಲ. ಇನ್ಸ್ಟಾಗ್ರಾಮಿಗೆ ಒಳ್ಳೇದೊಂದು ವೀಡಿಯೋ ಮಾಡುವಂದ್ರೆ ಅಂದ್ಕೊಂಡಿದ್ದೆ. 4 ಜನ ಕೂತ್ಕೊಂಡಿರೋ ಕೇಮ್ ಕಂತಾರತ್ತಿತ್ತು. ಬಟ್ ಬರೀ ಬಾಯ್ಸ್ ಒಂದು ಗಟ್ಟಿ ಮನ್ಸು ಮಾಡಿ ಕೇಮ್ ಬಂದಲ್ಲಿ ಹೋಗ್ತಿದ್ದೆ. ಹೆಂಗೆ ಕೇಮ್ದ ಬೇಡ್ದ. ಫೇಮಸ್ ಪರಮಾತ್ಮ ಮೂವಿ ಶೂಟಿಂಗ್ ಆದ ಜಾಗ ಇದೆ ಕಣೆ. ಒಂದು ಟೈಮಲ್ಲ ಪರಮಾತ್ಮ ಮೂವಿ
ಎಷ್ಟು ಎಲ್ಲರ ಮನಸ್ಸನ್ನು ತಟ್ಟಿತಂದರೆ ನನ್ನ ಮನಸ್ಸನ್ನು ಆ ಮೂವಿ ತಟ್ಟಿದ್ದು. ಅದರದ್ದು ಜಾಗಕ್ಕೆ ಈಗ ಬೊಕ್ಕೆ ಏನೋ ಒಂಥರ ಖುಷಿ ಅದು, ಮನಸ್ಸಿಗೆ ಏನೋ ಸಮಾಧಾನ ಅದು. ನನಗೆ ಮಾತ್ರ ಅಲ್ಲ, ಕಂಡ್ರೆ ನಿಮಗೂ ಸಮಾಧಾನ ಅದು. ಎಸ್, ಫೈನಲಿ ಕೇಂಡೆ ಚಂದ ವಿಡಿಯೋ ಮಾಡಿ ಕೊಟ್ರೆ ಖುಷಿ ಆಯ್ತು. ಎಂತಕಂದ್ರೆ ಕೆಲಸ ಅಲ್ಲ ಕೆಲವ್ರಲ್ಲ ಇವ್ರು ಖುಷಿಯಲ್ಲಿ ವಿಡಿಯೋ ಮಾಡಿ ಕೊಟ್ರು. ಬೆಂಗಳೂರಿಂದ ಬಂದಾರಂತ ಕೇಂದ್ರ ಆ ವಿಡಿಯೋ ಮಾಡೋದು ಕಂಡ್ಕೊಂಡು ಚಾನಲ್ ಇಟ್ಟಿರಿಯಾ ಅಂದರೆ ಹೇಳಿದೆ. ನವೀನ್ ದೊಂಬೆ ಕಂಡ್ರು ಖುಷಿ ಆಯ್ತಂತ ಚಾನಲ್ ಕಂಡು. ನೀವು ಈ ವಿಡಿಯೋ ಕಾಣ್ತಿದ್ರೆ ಥ್ಯಾಂಕ್ ಯು, ಒಂದು ವಿಡಿಯೋ ಶೂಟ್ ಮಾಡಿ ಕೊಟ್ಟದಕ್ಕೆ. ಅಲ್ಲಿಂದನೇ ತೆಪ್ಪದೆಲ್ಲ ಹಿಂಗೆ ಬರ್ತಾ ಇದ್ದೀರವ್ರು ಪರಮಾತ್ಮ ಮೂವಿ ಶೂಟಿಂಗಲ್ಲಿ. ನಾನು ಆ ವಿಡಿಯೋನು ಇಲ್ಲಿ ಮೇಲೆ ಹಾಕಿರುತ್ತೆ, ಬಟ್ ನಂಗೆ ಕಾಪಿ ರೈಟ್ ಬತ್ತು ಯೂಟ್ಯೂಬಲ್ಲಿ. ಬೇಡ, ನಾನು ಹಾಕೋದಿಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರುತ್ತೆ. ನೀವು ಇದು ಪರಮಾತ್ಮ ಮೂವಿನ ಯೂಟ್ಯೂಬಲ್ಲಿ ಒಯ್ಯ ಕಾಣಿ, ಇದೇ ದಾರಿ. ಸೊ ಇದೇ ದಾರಿಯಲ್ಲ ಆ ಪರಮಾತ್ಮ ಮೂವಿದು ಶೂಟಿಂಗ್ ಎಲ್ಲದು ಕೂಡ ಹಾದ್ದು. ಸೊ ನಂದು ಇವತ್ತಿದು ರೈಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಎಂತಕ್ಕಂದ್ರೆ ಗಂಟೆ ಈಗ ಆಲ್ಮೋಸ್ಟ್ ಆತ ಬಂದಿತ್ತು, ಗಂಟೆ 7 ಗಂಟೆ ಹತ್ರ ಆತ ಬಂತು. ಇಲ್ಲ ಕಪ್ಪ ಇಲ್ಲ ನಂಗೆ ಅದೇ ಖುಷಿ, ಇನ್ನೆಂತ ಇಲ್ಲ. ಇನ್ನೀಗ ಹಾಪತ್ತಿಗೆ ಓಲೊಂದು ಚಾ ಅಂಗಡಿ ಒಂದು ಚಾ ಕುಡ್ಕೊಂಡು ಒಂದೆಂತ ತಿಂಡಿ ತಿನ್ಕೊಂಡು ಚೂರು ಹಸುವಾತಿತ್ತು. ಆಗಲೇ ಹಸುವಾತಿತ್ತು, ಈಗ ಮತ್ತೊಂದು ಚೂರು ಹಸುವಾತಿತ್ತು. ಆ ಹಸುನ ಸ್ವಲ್ಪ ನೀಗಿಸ್ಕೊಂಡು ಇಲ್ಲಿಂದ ಬ್ಯಾಕ್ ಟು ವರ್ಕ್, ಸೀದಾ ಮಣಿಪಾಲಕಪ್ಪ. ಮಲೆನಾಡಿನ ಈ ವೆದರಿಗೆ ಒಂದು ಕಾಫಿ ಇಲ್ಲ ಅಂದ್ರಾಗೆ. ಊರ ಲೈಟಲ್ಲಿ ಮಳೆ ಬರ್ತಿತ್ತು ಅಷ್ಟೇ, ಇನ್ನೂ ಕಾಫಿ ಬರಲಿಲ್ಲ. ಕಾಫಿ ಹೇಳಿದ ಆರ್ಡ್ರ್ ಮಾಡಿದ್ದು ಅಷ್ಟೇ. ರಶ್ ಇತ್ತಂತ, ಅದಕ್ಕೆ ಬೇರೆ ಅಂತ ತಿನ್ನಬೇಕಿಲ್ಲ ಲೈಟಾಗಿ. ಅದಕ್ಕೆ 2 ಎಂತ ಸ್ವೀಟ, ಇದೊಂದು 3 ತಗೊಂಡಿದ್ದೆ ಅಷ್ಟೇ. ಒಂದು ಕೆಳಗೆ ಸಿದ್ದಾಪುರ ಅಂತ ತಿನ್ಕೊಂಡು ಮತ್ತೆ ಮಲೆನಾಡಿಂದ ಕರಾವಳಿಗೆ ಕನೆಕ್ಷನ್ ಬರ್ತಿತ್ತು. ಇಲ್ಲ, ಇದು ಯಾವುದೋ ಲೋಕಲ್ ಬಸ್, ಟ್ರಾವೆಲ್ ಅದಲ್ಲ, ಇದು ಜಸ್ಟ್ ಒಂದು ಟ್ರಾವೆಲ್ ಬಸ್ ಅಷ್ಟೇ. ಕಾಫಿ ಬಂದ ಮೇಲೆ ಹೇಳ್ತೆ. ಅಲ್ಲಿ ತನಕ ವೇಟ್ ಮಾಡುವ. ಇನ್ನು ಎಂಥ ವಿಡಿಯೋ ಮಾಡೋಕ್ಕೆ ಸಿಕ್ಕುದಿಲ್ಲ ಅನ್ಸುತ್ತೆ. ಸೊ ಇಲ್ಲಿಂದನೇ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು.